ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮಾಮನೂರಿಗೆ ಹೋಗ್ತಿದ್ದೀವಿ, ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ನಲ್ಲಿ ನಾವು ಟ್ರಾವೆಲ್ ಮಾಡೋದೇ ಇರುತ್ತೆ ಗಾಯ್ಸ್. ನಾನು ಇವಾಗ ನಿಮಗೆ ಹೇಳೋ ಸಿಚುವೇಶನ್ ಒಂದಲ್ಲ ಒಂದಿನ ಎಲ್ಲರ ಲೈಫ್ನಲ್ಲೂ ಆಗಿರುತ್ತೆ ಅನ್ಕೊತೀನಿ. ನಿನ್ನೆ ನೈಟಿಂದ ಊರಿಗೆ ಹೋಗೋಕ್ಕೆ ಏನೇನು ಬೇಕು ಅಂತೆಲ್ಲ ಥಿಂಕ್ ಮಾಡಿ ಕ್ಲಾತ್ಸ್, ಮೇಕಪ್ ರಿಲೇಟೆಡ್ ಥಿಂಗ್ಸ್ ಮತ್ತು ಮೊಬೈಲ್ ಚಾರ್ಜರ್, ಪೇಸ್ಟ್, ಬ್ರಷ್, A to Z ಎಲ್ಲನೂ ನೆನಪಿಸ್ಕೊಂಡು ನೀಟಾಗಿ ಜೋಡಿಸಿದ್ರು. ಲಾಸ್ಟ್ ಮೂಮೆಂಟ್ನಲ್ಲಿ ಎಲ್ಲನೂ ಜೋಡಿಸಿದ್ದಾಗಿದೆ, ಇನ್ನೇನು ಹೊರಡೋದೇ ಬಾಕಿ ಇರೋದು ಅಂತ ಬ್ಯಾಗ್ ತಗೊಂಡು ಡೋರ್ ಲಾಕ್ ಮಾಡಿ ಇನ್ನೇನು ಬಸ್ ಸ್ಟ್ಯಾಂಡ್ ಸಿಗೋಕೆ 5 ಮಿನಿಟ್ಸ್ ಅಷ್ಟೇ ಬಾಕಿ ಇದ್ದಿದ್ದು ಅನ್ನುವಾಗ ಮಮ್ಮಿಗೆ ತಕ್ಷಣಕ್ಕೆ ನೆನಪಾಗೋಯ್ತು ಆಧಾರ್ ಕಾರ್ಡ್ ತಗೊಂಡಿದ್ದೀವೋ ಇಲ್ವೋ ಅಂತ. ಅದಕ್ಕೆ ನನಗೂ ಎಲ್ಲೋ ಮಿಸ್ ಹೊಡಿತು, ಯಾಕಂದರೆ ಟ್ರಾವೆಲ್ಗೆ ಎಲ್ಲನೂ ಜೋಡಿಸ್ಬೇಕಾದ್ರೆ ಆಧಾರ್ ಕಾರ್ಡ್ ತಗೊಂಡಿದ್ದೆ ನೆನಪಾಗ್ತಿಲ್ವಲ್ಲ ಅಂತ. ಅದಕ್ಕೆ ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡಿಬಿಡು ಅಂತ ಮಮ್ಮಿಗೆ ಹೇಳಿದೆ. ಆವಾಗ ಮಮ್ಮಿ ಪರ್ಸ್, ವೆನಿಟಿ ಬ್ಯಾಗ್ ಎಲ್ಲ ಚೆಕ್ ಮಾಡಿದ್ರು ಆಧಾರ್ ಕಾರ್ಡ್ ಸಿಗ್ತಾನೆ ಇಲ್ಲ. ಆವಾಗ ಮತ್ತೆ ವಾಪಸ್ ಮನೆಗೆ ನೆಟ್ಕೊಂಡು ಹೋದರೆ ಆಗಲ್ಲ, ಬಸ್ ಮಿಸ್ ಆಗಿಬಿಡುತ್ತೆ ಅಂತ ಆಟೋ ಮಾಡ್ಕೊಂಡು ಮನೆಗೆ ಹೋಗಿ ಆಧಾರ್ ಕಾರ್ಡ್ ತಗೊಂಡು ಹರಿಬಿರಿಲಿ ಬಸ್ ಸ್ಟ್ಯಾಂಡ್ ಬಂದು ಬಸ್ ಕ್ಯಾಚ್ ಮಾಡಿ ಮೈಸೂರಿಗೆ ಬಂದಿದ್ದಾಯಿತು. ಹೇಳಬೇಕು ಅಂದರೆ ನಾವು ಮೈಸೂರಿಗೆ ಹೋಗಬೇಕು ಅಂದರೆ ನಮ್ಮ ಮನೆಯಿಂದ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಬೇಗನೆ ಹೊರಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ನಮ್ಮೂರಿಂದ ಮೈಸೂರಿಗೆ ಬಸ್ ತುಂಬಾ ಇದ್ದಾವೆ, ಬಟ್ ಕೆಲವು ಸಲ ಟೈಮ್ ಸರಿಯಾಗಿ ಬಸ್ ಸಿಗಲ್ಲ. ಇನ್ನು ಕೆಲವು ಸಿಕ್ಕಿದಂಥ ಬಸ್ನಲ್ಲಿ ಸೀಟ್ ಸಿಗಲ್ಲ. ಹೋಗ್ಲಿ, ಸೀಟ್ ಸಿಗಲಿಲ್ಲ ಅಂದರೆ ಏನಾಯಿತು, ನಿಂತ್ಕೊಂಡೇ ಹೋಗೋಣ ಬಿಡು ಅಂದರೆ ಗಂಟೆ ನಿಂತ್ಕೊಂಡು ಹೋಗೋಕ್ಕೆ ಆಗಲ್ಲ. ಹೆಂಗೋ ಏನೋ ಮಾಡಿ ಮೈಸೂರು ತಲುಪಿದ್ವಿ ಅಂತ ಏರ್ ಹೆಸರು ಬಿಡೋ ಅಷ್ಟರಲ್ಲಿ ಮೈಸೂರು ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆಗೆ ಹೋಗೋಕ್ಕೆ ಸಿಟಿ ಬಸ್ಗೆ ವೆಯ್ಟ್ ಮಾಡಿ ಸಾಕಾಗೋಗುತ್ತೆ. ಅದರಲ್ಲೂ ನಾವಿರೋಂಥ ಏರಿಯಾಕ್ಕೆ ಹೋಗುವಂಥ ಬಸ್ಸು 2 ಇರೋದು, ಅದು ಟೈಮಿಂಗ್ಸ್ ಇಟ್ಕೊಂಡು ಬರುತ್ತೆ. ಹೋಗ್ಲಿ, ಆಟೋಲಿ ಆದರೂ ಹೋಗೋಣ ಅಂತ ಅಂದರೆ ಅವರು ತುಂಬ ಅಮೌಂಟ್ ಕೇಳ್ತಾರೆ. ಅದಕ್ಕೆ ತುಂಬ ಅಮೌಂಟ್ ಖರ್ಚು ಮಾಡಿಕೊಂಡು ಆಟೋಲಿ ಹೋಗೋದಕ್ಕಿಂತ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸಿಟಿ ಬಸ್ನಲ್ಲಿ ಫ್ರೀ ಆಗಿ ಹೋಗೋಣ ಅಂತ ವಿಧಿ ಇಲ್ಲದೆ ಸಿಟಿ ಬಸ್ಗೆ ವೇಟ್ ಮಾಡೋ ಹಾಗೆ ಆಗುತ್ತೆ. ಅದಕ್ಕೆ ಈ ಥರ ಬಸ್ಗಳನ್ನ ವೇಟ್ ಮಾಡಿಕೊಂಡು ಮನೆಗೆ ರೀಚ್ ಆಗೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂತಾನೆ ನಾವು ಆದಷ್ಟು ಬೇಗನೆ ಹೊರಡೋಕ್ಕೆ ಟ್ರೈ ಮಾಡ್ತೀವಿ. ಆಂಜನೇಯ ಗುಡಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, ಅಲ್ಲಿ ಮಂತ್ರ ಹೇಳ್ತಾ ಇದ್ದಾರೆ. ಕಾಣ್ತಾ ಇದೆಯಾ? ಅಲ್ಲಿ ಗುಡಿ ಕಾಣ್ತಾ ಇದೆ ನೋಡಿ ಮೇಲೆ ರೈಟ್ ಸೈಡಲ್ಲಿ. ಈಗ ಚಿಕ್ಕಣ್ಣನ ಮನೆ ಕಡೆಗೆ ಹೆಂಗೆ ವಾಕ್ ಆಗುತ್ತೆ ಅಂತ ಹೊರಟಿದ್ದೀವಿ ಫ್ರೆಂಡ್ಸ್. ಅಲ್ಲಿ ಹೋದಾಗ ನೋಡೋಣ, ಅಲ್ಲಿ ಯಾರ್ಯಾರು ಕ್ಯಾಮ್ರಾ ಮುಂದೆ ಬರ್ತಾರೋ ಅವ್ರನ್ನೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ಹಾಗೆ ಅವ್ರನ್ನೂ ಕೂಡ ಪರಿಚಯನೂ ಕೂಡ ಮಾಡಿಸಿ ಗೊತ್ತಿಲ್ಲದೆ ಇರೋರು ಕೂಡ ಈಗ ಮತ್ತೊಮ್ಮೆ ಅವ್ರನ್ನ ನಿಮ್ಮ ಜೊತೆ ಪರಿಚಯನೂ ಕೂಡ ಮಾಡಿಸ್ತೀನಿ ಫ್ರೆಂಡ್ಸ್. ತುಂಬ 5:30 ಆಗ್ತಾ ಇದೆ. ನಾವು ಬಂದಿದ್ದು 2 ಗಂಟೆ ಆಯಿತು. ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಇವಾಗ ಚಿಕ್ಕಣ್ಣನ ಮನೆಗೆ ಹೋಗ್ತಾ ಇರೋಂಥದ್ದು. ಓಕೆ ಫ್ರೆಂಡ್ಸ್, ನಾಳೆ ಪಿತೃಪಕ್ಷದ ಪೂಜೆ ಇದೆ ನಮ್ಮ ಅಪ್ಪಾಜಿಯವ್ರದ್ದು, ಅದಕ್ಕೆ ಬಂದಿರೋದು ನಾನು. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೋ ಅದನ್ನೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ಫ್ರೆಂಡ್ಸ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ರಾಣಿ ಕನ್ನಡ ಲಾಸನ್ನು. ಹೇಳ ಎಲ್ಲಿ ಅಪ್ಪ ಅಮ್ಮ ಎಲ್ಲ ಗೊತ್ತೇ ಕರ್ಕೊಂಬರ್ ಬಂದ್ರಲ್ಲ. ಯಾರಿಗೆ? ನಿಮ್ಗೆ ಇಲ್ವಾ?
ಹೋಗ್ತೀನಿ ಅಂತ ಹೋದ್ರು ಗಂಗಕ್ಕ ಬರ್ತಾ ಇರ್ಬೋದೇನೋ. ಏನೋ ಫೋನ್ ಮಾಡು. ಅಮ್ಮನೂ ಇಲ್ಲ, ಅಮ್ಮು ಯಾರು ಇಲ್ಲ. ಯಪ್ಪ ಸಾಕದಂಗದಪ್ಪ ಬಂದು. ಬಸ್ಸೇ ಸಿಗಲಿಲ್ಲ, ಎಷ್ಟೊತ್ತಾದ್ರೂ ಗೊತ್ತಾ? ಹಾಂ, ಬಸ್ ಅಂತೂ ಯಪ್ಪ ಕಾದು. ಅಂಗಡಿಗೆ ಹೋಗಿದ್ದಾರಂತೆ. ಹೌದಾ? ದೊಡ್ಡಮ್ಮ ದೊಡ್ಡಮ್ಮನ ದೊಡ್ಡಮ್ಮ ಗೊತ್ತಿಲ್ಲ. ಬರ್ತಾ ಇಲ್ಲ ದೊಡ್ಡಮ್ಮ? ಇಲ್ಲಿಗ ಹಾಂ, ಇಲ್ಲ ಅಲ್ಲೇ ಮನೇಲಿ ದೊಡ್ಡಮ್ಮ. ಎಲ್ಲಿ? ಯಾವ ಮನೆಯಲ್ಲಿ? ದೊಡ್ಡಮ್ಮ ಅಲ್ಲ, ಇವ್ರು ದೊಡ್ಡಮ್ಮ, ಗಂಗಾ ದೊಡ್ಡಮ್ಮ, ಗಂಗಾಜಿ. ಕೇಳ್ತೀನಿ. ಬೇಡ ಹೋಗ್ಲಿ, ಬರ್ತಾರೆ. ಹೌದಾ? ಗುಂಡ ಇಷ್ಟೊತ್ತದ, ನಾನು ಅದೇ ಅನ್ಕೊಂಡೆ ಇಷ್ಟೊತ್ತು ಹೋದ್ನಲ್ಲಪ್ಪ ಅಲ್ಲಿಗೆ ಅಂತ. ಅಳಿಯ ಮಾಡ್ತಾರೆ ಅಂತ ಕಾಫಿ. ಅತ್ತೆಗೆ ತಲೆನೋವು ಬಂದಿದೆ ಅಂತ ಅಳಿಯ ಮಾಡ್ತಾರೆ ಅಂತ ಕಾಫಿ ಫ್ರೆಂಡ್ಸ್. ನಮ್ಮ ಅಣ್ಣನ ಮಗ. ಕಾಫಿ ಮಾಡ್ತಾ ಇದ್ದಾನೆ. ಏನೇನು ಹಾಕ್ತೀವಿ ಗುಂಡ ಕಾಫಿಗೆ? ಪಾತ್ರೆ ಇಡ್ತೀಯಾ? ಸ್ಟವ್ ಹಚ್ಬೇಕು ಫಸ್ಟ್. ಸಕ್ಕರೆ, ಹಾಲು. ಫಸ್ಟು ಪಾತ್ರೆ ಇಟ್ಟಿದ್ದಾನೆ ಫ್ರೆಂಡ್ಸ್. ಇಲ್ಲ, ಆಮೇಲೆ ಸ್ಟವ್ ಹಚ್ಚಿದ್ದು. ಅವನು ಯಾವ ಥರ ಮಾಡ್ತಾನೆ ಅದನ್ನ ಹೇಳ್ತೀನಿ. ಆಯ್ತು, ಜೋಕಾಗಿರುತ್ತೆ ಅಂತಲ್ಲ, ಆಗುತ್ತೆ ಅಂತ. ಫಸ್ಟ್ ಪಾತ್ರೆ ಇಟ್ಟಿದ್ದಾನೆ, ಆಮೇಲೆ ಹಾಲು ಹಾಕಿದ್ದಾನೆ, ಆಮೇಲೆ ಸ್ಟವ್ ಹಚ್ಚಿದ್ದಾನೆ, ಆಮೇಲೆ ಸ್ವಲ್ಪ ನೀರು ಹಾಕಿದ್ದಾನೆ. ಅತ್ತೆಗೆ ಸ್ವಲ್ಪ ಗಟ್ಟಿನೂ ಕೂಡ ಮಾಡ್ತಾ ಇದ್ದಾನೆ ಕಾಫಿ. ಇವಾಗ ಸಕ್ಕರೆ ಹಾಕಿಲ್ಲ, ಇನ್ನ ಸ್ವಲ್ಪ ಬಿಟ್ಟು ಹಾಕ್ತಾ ಇದ್ದಾನೆ. ಅವ್ನು ಮಾಡೋ ರೆಸಿಪಿ ತೋರಿಸ್ತಾ ಇದ್ದಾನೆ. ಇವಾಗ ಸಕ್ಕರೆ ಹಾಕ್ತಿರೋ ಅಂಥದ್ದು. ಅತ್ತೆಗೆ ತುಂಬಾ ಪ್ರೀತಿಯಿಂದಾನೆ ಮಾಡ್ತಾ ಇದ್ದಾರೆ. ಬಟ್ ಮಾಡೋ ರೆಸಿಪಿ, ಮಾಡೋ ರೀತಿ ಈ ತರ ಇದೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಏನು ತಿಳ್ಕೊಕೊಡ್ದಾಯ್ತಾ? ಕಾಮಿಡಿ ಅಲ್ಲ, ಸೀರಿಯಸ್. ಪಾಪ ಅವನು ಹುಡುಗಾಗಿ ಈ ತರ ಮಾಡ್ತಾ ಇದ್ದಾನಲ್ವ, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಹಿ ಈಸ್ ಗ್ರೇಟ್. ಫ್ರೆಂಡ್ಸ್, ಇದು ನಮ್ಮ ಅಣ್ಣ ಮಗ ಮಾಡುವಂಥ ಕಾಫಿ. ಕುಡ್ದು ನೋಡೋಣ ಹೇಗಿದೆ ಅಂಥೇಳಿ. ಅಣ್ಣ ಅದಕ್ಕೆ ಇಬ್ಬರು ಇಲ್ಲಿ ಶಾಪಿಂಗ್ ಮಾಡಕ್ಕೆ ಹೋಗಿದ್ದಾರೆ ಆಯಿತಾ. ಅವರಿಬ್ಬರು ನಾಳೆ ಪಿತೃಪಕ್ಷ ಇದೆಯಲ್ವಾ, ನಮ್ಮ ಅಪ್ಪಾಜಿಯವ್ರದ್ದು ಹಿರಿಯರ ಪೂಜೆ ಮಾಡ್ತೀವಿ. ಹಾಗಾಗಿ ಅವರು ಮಕ್ಕಳಿಗೆ ಬಟ್ಟೆ ತಗೊಂಡು ಬರೋದಕ್ಕೆ ಅಂತ ಶಾಪಿಂಗ್ ಹೋಗಿರೋದು. ಹಿಂಗೆ ಕೂಡ ಯಾಕೆ 4 ಗಂಟೆ ಕುಡ್ದಿದ್ದು. ಪಿತೃಪಕ್ಷಕ್ಕೆ ಅವರು ನಾಳೆಗೆ ಮಕ್ಕಳಿಗೆ ಬಟ್ಟೆ ತಗೊಂಡು ಬರೋದಕ್ಕೆ ಅಂತ ಹೋಗಿದ್ದಾರೆ ಫ್ರೆಂಡ್ಸ್. ನಾನು ಬೇಗ ಬಂದಿದ್ರೆ ನಾನು ಹೋಗ್ಬೋದಾಗಿತ್ತು ಅವ್ರ ಜೊತೆಗೆ. ಆದ ಕಾರಣ ಇವಾಗ ಮನೆಯೆಲ್ಲ ಖಾಲಿ ಖಾಲಿ. ಏನಕ್ಕೆ ಕಾಣ್ತಾ ಇದೆ ಅಂದರೆ, ಇಬ್ಬರು ಹುಡುಗರು ಅವರು ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದಾರೆ, ನಮ್ಮ ಅಣ್ಣನ ಮಕ್ಕಳು. ಇದ್ದಿದ್ರೆ ಅಂತೂ ನೀವು ನೋಡಿ ಇವಾಗ ಎಲ್ಲ ಚಿಲಿ ಪಿಲಿ ಗಲಿ ಗಿಲಿ 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 ಆಗ್ಬಿಡುತ್ತೆ. ಇವಾಗ ಬರ್ತಾರಲ್ಲ ಅವಾಗ. ಬೇಡ ಗುಂಡ ಬಿಸ್ಕಿಟು ಕಾಫಿನೇ ಸಾಕು, ತಲೆನ ಬಿಡುತ್ತೆ. ಈಗ ಬರ್ತಾ ಇದ್ದಾರಾ? ಇಷ್ಟು ಬೇಗ ಹೊರಟ್ರು. ಈವ್ನಿಂಗ್ 4:30 to 5 o'clock ಅಷ್ಟೊತ್ತಿಗೆ ದೊಡ್ಡ ಮಾವನ ಮನೆ ರೀಚ್ ಆದ್ವಿ. ಅಲ್ಲಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ಅತ್ತೆ ಮಾವ ಅಮ್ಮನ ಮಾತಾಡ್ಸ್ಕೊಂಡು ಬರೋಣ ಅಂತ ಚಿಕ್ಕ ಮಾವನ ಮನೆ ಕಡೆ ಬಂದ್ವಿ. ಬಟ್ ನಾಳೆ ಪಿತೃಪಕ್ಷ ಇದೆ ಅಲ್ವಾ, ಅದಕ್ಕೆ ಅದ್ರ ರಿಲೇಟೆಡ್ ಶಾಪಿಂಗ್ ಮಾಡೋಕ್ಕೆ ಹೋಗ್ಬಿಟ್ಟಿದ್ರು. ಜೊತೆಗೆ ಅಮ್ಮು ಮತ್ತೆ ಗೌತಮ್ ಇಬ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಗುಂಡ ಒಬ್ಬನೇ ಮನೇಲಿ ಇದ್ದಿತ್ತು, ಅದಕ್ಕೆ ಗುಂಡನ್ನ ಮಾತಾಡ್ಸ್ಕೊಂಡು ಬಂದ್ವಿ. ಮತ್ತೆ ಲಾಂಗ್ ಜರ್ನಿ ಮಾಡಿದ್ರಿಂದ ಮಮ್ಮಿಗೆ ಹೆಡ್ಡೇಕ್ ಬಂದ್ಬಿಟ್ಟಿತ್ತು. ನಿಮಗೆ ಗೊತ್ತಿರೋ ಹಾಗೆ ಕಾಫಿ ಕುಡಿದ್ರೆ ಮಮ್ಮಿಗೆ ತಲೆನೋವು ಕಮ್ಮಿ ಆಗುತ್ತೆ. ಅದಕ್ಕೆ ನಮ್ಮ ಗುಂಡ ಅತ್ತೆಗೋಸ್ಕರ ಪ್ರೀತಿಯಿಂದ ಸ್ಪೆಷಲಾಗಿ ಕಾಫಿ ಮಾಡಿಕೊಟ್ಟ. ಕುಡಿದ ತಕ್ಷಣ ತಲೆನೋವು ಕಮ್ಮಿ ಆಗಿಬಿಡ್ತು. ಅಷ್ಟು ಪ್ರೀತಿಯಿಂದ ಕಾಫಿ ಮಾಡಿಕೊಟ್ರೆ ಹೆಡ್ಡೇಕ್ ಕಮ್ಮಿ ಆಗದೆ ಇರುತ್ತೆ ಅಲ್ವಾ ಗೈಸ್. ಆಮೇಲೆ ಮಾಮ ಅತ್ತೆ ಬರೋವರೆಗೂ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಅಪ್ಕಮಿಂಗ್ ವ್ಲಾಗ್ನಲ್ಲಿ ಅತ್ತೆ ಮಾವ ಅಮ್ಮು
ಗೌತಮ್ನ ತೋರಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.